ಈಗಾಗಲೇ ಮತಬೇಟೆಯಾಡ್ತಾ ಇರುವಂತ ಅಂಜಲಿ ನಿಂಬಾಳ್ಕರ್ ಪರವಾಗಿ ರಮಾನಾಥ್ ರೈ ಕೂಡ ಪ್ರಚಾರ ಮಾಡಿದ್ದಾರೆ. ಅರಣ್ಯ ಅತಿಕ್ರಮಣದಾರರ ಸಮಸ್ಯೆ ಸಾಕಷ್ಟು ಇದೆ, ಅವರ ಸಮಸ್ಯೆಯನ್ನು ಆಲಿಸಬೇಕು, ಪರಿಹಾರ ಕೊಡಬೇಕು. ಕಸ್ತೂರಿ ರಂಗನ್ ವರದಿಯನ್ನ ರದ್ದು ಮಾಡುವಂತ ಅನಿವಾರ್ಯತೆ ಎದುರಾಗಿದೆ. ಶ್ರೀಮತಿ ಇಂದಿರಾ ಗಾಂಧಿ ಬಡವರಿಗಾಗಿ ಯೋಜನೆಯನ್ನ ತಂದಿದ್ರು. ಆಗಿನ ಕಾಲದಲ್ಲಿ ಭೂಮಿಯ ಹಕ್ಕು ಪತ್ರ ಬಡವರಿಗೆ ಸಿಕ್ಕಿದ್ದೇ ಇಂದಿರಾ ಗಾಂಧಿಯವರ ಕಾಲದಲ್ಲಿ. ಅವರ ಒಂದು ಯೋಜನೆ ಏನಿದೆ, ಉಳುವವನೇ ಹೊಲದೊಡೆಯ ಅನ್ನುವಂಥ ಯೋಜನೆ, ಅದರಿಂದಾಗಿ ಅನೇಕ ಬಡವರಿಗೆ ಸಹಾಯ ಆಯಿತು. ನಮ್ಮ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಕೂಡ ಡಾಕ್ಟರ್ ಇದ್ದಾರೆ, ವಿದ್ಯಾವಂತೆ ಅವರು. ಲೋಕಸಭೆಯಲ್ಲಿ ಬಡವರ ಧ್ವನಿಯಾಗಿ ಅಂಜಲಿ ನಿಂಬಾಳ್ಕರ್ ಇರ್ತಾರೆ. ನೀವೆಲ್ಲ ಅಂಜಲಿ ನಿಂಬಾಳ್ಕರ್ ಅವರಿಗೆ ಬೆಂಬಲಿಸಿ ಅಂತ ರಮಾನಾಥ್ ರೈ ಮನವಿ ಮಾಡಿಕೊಂಡಿದ್ದಾರೆ. ಉಳಿದವರಿಗೆ ಅಂತ ಹೇಳುವಂತದ್ದಿದ್ರೆ ಅದು 100ಕ್ಕೆ 100 ಆಗಿದೆ. ಆದ್ರೆ ಇನ್ನೊಂದು ಕಾಯ್ದೆಯಲ್ಲಿ ಸುದೀರ್ಘ ಅವಧಿ ಬೇಕು, ಜನರಲ್ ಆಗಿ ಉಳಿದವರಿಗೆ ಅಂತ ಹೇಳುವಂತದ್ದಿದ್ರೆ ಅದು ಅರಣ್ಯ ಹಕ್ಕುಗಳ ಕಾಯ್ದೆ, ಕೇಂದ್ರ ಸರ್ಕಾರ ಮಾಡಿದ ಕಾಯ್ದೆ. ಅದನ್ನು ಕಡಿಮೆ ಮಾಡಿದ್ರೆ ಎಲ್ಲರ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ನನ್ನ ಅನಿಸಿಕೆ. ಅದನ್ನು ಕೇಂದ್ರ ಸರ್ಕಾರ ಅದರ ಬಗ್ಗೆ ಗಮನ ಹರಿಸಬೇಕಾದ ಅಗತ್ಯ ಇದೆ. ಜನರಲ್ ಆಗಿದ್ದವರಿಗೆ ಹೆಚ್ಚು ಅವಧಿ ಅಲ್ಲಿ ವಾಸವಾಗಿರ್ಬೇಕು ಅಂತ ಹೇಳ್ತಕ್ಕಂಥ ದೃಷ್ಟಿಯಲ್ಲಿ ಅವರಿಗೆ ಅದನ್ನ ಕಾನೂನು ಪ್ರಕಾರ ಕೊಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ತಾವು ಅರ್ಥ ಮಾಡಿಕೊಂಡಿದ್ದೀವಿ. ಅದನ್ನ ಕಡಿಮೆ ಮಾಡಬೇಕಾದ ಅದು ಕೇಂದ್ರ ಸರ್ಕಾರ. ನಮ್ಮ ಅರಣ್ಯ ಕಾಯ್ದೆ ಅಂತ ಹೇಳಿದ್ರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಬಹುಶಃ ನಾವೊಂದು ಕಾಯ್ದೆಗೆ ಒಂದು ಏನಾದ್ರೂ ಶಿಫಾರಸು ಮಾಡಿದ್ರೆ ಅದನ್ನು ಮಿನಿಸ್ಟರ್ ಆಫ್ ಫಾರೆಸ್ಟ್ ಅಂಡ್ ಎನ್ವೈರನ್ಮೆಂಟ್ ಅಂತಲ್ಲ, MEF, ಅದು ಅದನ್ನ ಒಪ್ಪಿಗೆ ಮಾಡ್ಬೇಕು. ಮತ್ತೆ ರಾಜ್ಯ ಸರ್ಕಾರ ಮತ್ತೆ ಅದಕ್ಕೆ ಆದೇಶ ಮಾಡ್ಬೇಕು. ನಾವೊಂದು ಆದೇಶ ಮಾಡಿದ್ಮೇಲೆ ಅದನ್ನ ಮಿನಿಸ್ಟರ್ ಆಫ್ ಫಾರೆಸ್ಟ್ ಅಂಡ್ ಎನ್ವೈರನ್ಮೆಂಟ್ ಅವರು ಅದನ್ನ ಒಪ್ಪಿಗೆ ಮಾಡಿದ ನಂತರ ಮತ್ತೆ ನಾವು ಒಪ್ಪಿಕೊಳ್ಳಬೇಕು. ಇದಂತ ಸಮಸ್ಯೆಗಳು ಬಹುಶಃ ಇರ್ತಕ್ಕಂಥದ್ದು, ಸಾಮಾನ್ಯವಾಗಿರ್ತಕ್ಕಂಥದ್ದು ಅನೇಕ ಸಮಸ್ಯೆಗಳು ಇದೆ. ಇವತ್ತು ಕಸ್ತೂರಿ ರಂಗನ್ ವರದಿಯ ವಿಚಾರದಲ್ಲಿ ಕೂಡ ಅದನ್ನು ರದ್ದು ಮಾಡಬೇಕಾದ್ರೆ ಕೇಂದ್ರ ಸರ್ಕಾರನೇ ಮಾಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಅದರಲ್ಲಿ ನಾವು ಕೆಲವು ನಮ್ಗೆ ಬೇಡ ಅಂತ ಹೇಳಿ ಕಡೆಗೆ ಬರೆದು ಕೊಟ್ಟಿದ್ದು, ನಾವು ಕೂಡ ನಮ್ಗೆ ಬೇಡ ಅಂತೇಳಿ ಅದನ್ನ ರದ್ದು ಮಾಡಬೇಕಾದಿದ್ರೆ ಕೇಂದ್ರ ಸರ್ಕಾರ ಮಾಡಬೇಕಾಗಿದೆ ಅನ್ನುವಂತ ಮಾತನ್ನು ಕೂಡ ಬಹುಶಃ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕಾಂಗ್ರೆಸ್ ಪಕ್ಷ ಬಹುಶಃ ಇಷ್ಟು ಭೂಮಿಯ ಹಕ್ಕಿನ ಬಗ್ಗೆ ಹೋರಾಟ ಮಾಡುವಾಗ ಒಂದು ವಿಚಾರವನ್ನು ಹೇಳಬೇಕಾಗಿದೆ. ಬಡವರಿಗೆ ಭೂಮಿ ಕೊಟ್ಟಿರ್ತಕ್ಕಂಥ ಪಕ್ಷ ಇದ್ರೆ ಕಾಂಗ್ರೆಸ್ ಪಕ್ಷ. ಭೂಮಸ್ತಿ ಕಾನೂನಲ್ಲಿ ಭೂಮಿ ಕೊಟ್ಟರು, ಬಡವ ಹುಕುಂ ಸಾಗೋಲಿಯಲ್ಲಿ ಭೂಮಿ ಕೊಟ್ಟರು, ನಿವೇಶನ ಕೊಡುವಂತ ಹೆಸರಿನಲ್ಲಿ ನಿವೇಶನ ಕೊಡ್ತಕ್ಕಂಥ ಕಾರ್ಯಕ್ರಮ ಶ್ರೀಮತಿ ಇಂದಿರಾ ಗಾಂಧಿ 20 ಕಾರ್ತಿಕ್ ಕಾರ್ಯಕ್ರಮದಲ್ಲಿ ನಿವೇಶನ ಕೊಡ್ತಕ್ಕಂಥ ಕಾರ್ಯಕ್ರಮದ ಮೂಲಕ ಭೂಮಿ ಕೊಟ್ಟರು. 94C ಮನೆ ಕಟ್ಟಿರ್ತಕ್ಕಂಥ ಭೂಮಿಯ ಅಡಿಸಲು ಕೊಡ್ತಕ್ಕಂಥ ಕಾರ್ಯಕ್ರಮ 94C ಅಲ್ಲಿ ಇತ್ತೀಚೆಗೆ ಅದನ್ನು ಭೂಮಿ ಕೊಡುವ ಹೀಗೆ ಯಾವುದೇ ದರ್ಖಾಸ್ತು ಕೊಡುವಂತ ಕಾರ್ಯಕ್ರಮ ಅಂತಿತ್ತು. ಇದೆಲ್ಲವೂ ಕೂಡ ಭೂಮಿ ಕೊಟ್ಟಿರ್ತಕ್ಕಂಥ ಒಂದು ಇತಿಹಾಸ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಕೊಟ್ಟಿದ್ದು. ಬಡವರಿಗೆ ಏನಾದ್ರೂ ಭೂಮಿ ಸಿಕ್ಕಿದ್ರೆ ಬಹುಶಃ ಅದು ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ. ಒಂದು ಕಾಲದಲ್ಲಿ ಜಮೀನ್ದಾರರಿಗೆ ಮಾತ್ರ ಭೂಮಿಯ ಒಡೆತನದ ಹಕ್ಕುಪತ್ರ ಇದ್ದಂತ ಕಾಲ ಇತ್ತು. ಬಹುಶಃ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಬೇಕು ಅಂತಂದ್ರೆ ಒಂದು ಗ್ರಾಮದಲ್ಲಿ ಕೆಲವೇ ಮಂದಿ, ಬೆರಳೆಣಿಕೆಯಷ್ಟು ಮಂದಿ ಭೂಮಿಯ ಒಡೆತನದ ಹಕ್ಕುಪತ್ರ ಇದ್ದಂತವ್ರು ಇದ್ದಂತ ಕಾಲದಲ್ಲಿ ಇಂತಹ ಕಾನೂನುಗಳು ಬಂದ ನಂತರ ಸಾಕಷ್ಟು ಜನ ಬಡವರ ಕೈಯಲ್ಲಿ ಕೂಡ ಭೂಮಿಯ ಒಡೆತನ ಬಂತು ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ನಾನು, ಇದಕ್ಕೆ ಕಾರಣ ಕಾಂಗ್ರೆಸ್ ಪಕ್ಷ, ಅದರಲ್ಲೂ ಮುಖ್ಯವಾಗಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಅಂತ ಹೇಳ್ತಕ್ಕಂಥ ಮಾತನ್ನ, ಅದರ ಜೊತೆಯಲ್ಲಿ ದೇವರಾಜ ಅರಸು ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಇದ್ದುಕೊಂಡು ಇಂತಹ ಒಂದು ಪ್ರಮುಖವಾದಂತಹ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಸೀಮಿತವಾಗಿ ಇದೇ ವಿಷಯ ಮಾತಾಡಿಕೊಂಡು ನಮ್ಮ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಅವರು ಬಹುಶಃ ಡಾಕ್ಟರ್ ಆಗಿದ್ಕೊಂಡು ನೀವು ಅವರನ್ನ ವಿಶ್ವಾಸ ಇಟ್ಕೊಂಡು ಅವರಿಗೆ ಒಂದು ಅವಕಾಶ ಕೊಡಿ. ನಾನು ಅವ್ರನ್ನ ಬಹಳ ವರ್ಷದಿಂದ ತಿಳ್ಕೊಂಡಿದ್ದೇನೆ. ಅವರು ನಿಮ್ಮ ಒಬ್ಬ ಎಲ್ಲ ರೀತಿಯ ಹಕ್ಕುಗಳನ್ನ ನಿಮಗೆ ಸಿಗುವಂತೆ ಮಾಡ್ಲಿಕ್ಕೆ ಅವರು ಲೋಕಸಭೆಯಲ್ಲಿ ನಿಮ್ಮ ಒಬ್ಬ ಪ್ರಾಮಾಣಿಕ ನಾಯಕತ್ವವನ್ನ ಮಾಡಿಕೊಂಡು ಕೆಲಸ ಮಾಡ್ತಾರೆ, ನಿಮ್ಮ ಕಾವಲುಗಾರರ ಕೆಲಸ ಮಾಡ್ತಾರೆ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಅವರ ಹಸ್ತದ ಗುರಿಕೆ ಮತವನ್ನು ಕೊಡುವುದರ ಮೂಲಕ ಅವ್ರು ಪ್ರಚಂಡ ಬಹುಮತದಲ್ಲಿ ಆಯ್ಕೆ ಮಾಡಬೇಕು ಅಂತ ತಮ್ಮ ವಿನಂತಿ ಮಾಡಿಕೊಂಡು ನನ್ನ 2 ಮಾತನ್ನು ಮುಕ್ತಾಯ ಮಾಡ್ತೇನೆ. ನಮಸ್ಕಾರ. 100ಕ್ಕೆ 100 ಆಗಿದೆ. ಆದ್ರೆ